ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ಯೋಜನಾ ಕಚೇರಿ ವ್ಯಾಪ್ತಿಯ ಸಿಕೆಎಂ ಕಸಬಾ ವಲಯದ ವಿಜಯಪುರ ಸಿಎಸ್ಸಿ ಕೇಂದ್ರದಲ್ಲಿ ಗ್ರಾಮೀಣ ಜನತೆಗೆ ಮನೆ ಬಾಗಿಲಲ್ಲೇ ಬ್ಯಾಂಕಿಂಗ್ ಸೇವೆ ಒದಗಿಸುವ ಡಿಜಿಪೇ ವ್ಯವಸ್ಥೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ನಿವೃತ್ತ ಸಿವಿಲ್ ಇಂಜಿನಿಯರ್ ಹಾಗೂ ಸಮಾಜ ಸೇವಕರಾದ ಸಿಎಸ್ ಕಲಂದರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಬ್ಯಾಂಕ್ಗಳ ಮೂಲಕ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಾಲ ಸೌಲಭ್ಯ ಒದಗಿಸಿ ಆರ್ಥಿಕವಾಗಿ ಸಬಲಗೊಳಿಸುತ್ತಿರುವ ಸಂಸ್ಥೆಯ ಕಾರ್ಯವೈಖರಿಯನ್ನ ಶ್ಲಾಘಿಸಿ ಶುಭ ಹಾರೈಸಿದರು. ಹಿಂದಿರುಗಿಸಿದಾಗ ಇನ್ನೂ 10 ಜನ ಆ ಸಾಲ ತಗೊಂಡಿರ್ತಾರೆ. ಆಗ ಇವರಿಗೂ ಏನಾಗುತ್ತೆ, ಸಂಘ ಈ ಕ್ಷೇಮಾವಧಿ ಸಂಘ ಏನಿದೆಯೋ ಧರ್ಮಸ್ಥಳ ಕ್ಷೇಮಾವಧಿ ಸಂಘ, ಇವರಿಗೂ ಏನಾಗುತ್ತೆ, ಇಲ್ಲಪ್ಪ ಒಳ್ಳೆ ಜನ ಕೊಡಬಹುದು ಅಂತೇಳಿ ಅವ್ರೇನ್ ಲಾಭಕ್ಕಾಗಿ ಅಥವಾ ಬಡ್ಡಿಗಾಗಿ ಅಲ್ಲ. ಈಗ ನೀವು ಮಾರ್ವಾಡಿ ಹತ್ರ ಹೋಗ್ಬೇಕಾದ್ರೆ ಅವನ ಚಿನ್ನ ತಗೊಂಡು ಹೋಗ್ತಾರೆ, ನಿಮ್ಗೆ ಇರುವಾಗ ಇಲ್ಲಾದ್ರೂ ಕೊಡ್ತಿದ್ರೆ ಏನೋ, ಈಗಂತೂ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಇದ್ದಂತ ಚಿನ್ನನ ಅವ್ನು ಮುಳುಗಿಸೋದಿಕ್ಕೆ ನೋಡೋದೇ ಹೊರತು ನಿಮ್ಗೆ ವಾಪಸ್ ಕೊಡೋದಿಕ್ಕಂತೂ ಅಲ್ಲ. ಅವನು ಜೀವಮಾನದಲ್ಲಿ ಅವನು ಆ ಚಿನ್ನನ ಬಿಡಿಸ್ಕೊಂಡು ಹೋಗೋದಿಕ್ಕೆ ಕೊಡೋದಿಲ್ಲ, ಅದನ್ನು ಮುಳುಗಿಸೋದಿಕ್ಕೆ ನೋಡ್ತಾನೆ. ಅಂತ ಒಂದು ಪ್ರೋಸೆಸ್ ಇವರಲ್ಲಿ ಇಲ್ಲ. ಬ್ಯಾಂಕ್ಗಳು ನಿಮಗೆ ಯಾವುದೇ ಬ್ಯಾಂಕಿಗೆ ಹೋದ್ರು ನಿಮ್ಮಲ್ಲಿ ಇರುವಂತ ಎಲ್ಲಾ ಡಾಕ್ಯುಮೆಂಟ್ಸ್, ಯಾರ್ಯಾರು ನಿಮ್ಗೆ ಶ್ಯೂರಿಟಿಗೆ ಅವ್ರನ್ನೆಲ್ಲ ಕರ್ಕೊಂಡು ಒಂದು 10 ಪೇಪರಿಗೆ ಸೈನ್ ಹಾಕ್ಸ್ಕೊಳ್ತಾರೆ. ನೀವು ಸೈನ್ ಹಾಕಿ ಸುಸ್ತಾಗ್ಬಿಡ್ತೀರ. ಧರ್ಮಸ್ಥಳ ಕ್ಷೇಮಾವಧಿ ಸಂಘದವರು ಏನ್ ನಿಮಗೆ ಸಾಲ ಕೊಡ್ತಾರೆ ಅದ್ರಲ್ಲಿ ಅಂತ ಪ್ರಾಬ್ಲಮ್ಸ್ ಇಲ್ಲ. ನಿಮ್ಮ ಒಂದು ನಂಬಿಕೆಯ ಮೇಲೆ ಕೊಡ್ತಾರೆ. ಯಾಕಂದ್ರೆ ಅದು ಕ್ಷೇತ್ರದ ದುಡ್ಡು ಅಲ್ವಾ, 10,000 ಜನರ ದುಡ್ಡು. ಅವ್ರು ಅದನ್ನ ಅಲ್ಲೇ ಸುಮ್ಮನೆ ಇಡಬೇಕಲ್ಲ ಅನ್ನೋದಕ್ಕಾಗಿ ಸಾರ್ವಜನಿಕ ಕೊಟ್ಟರೆ ಅವರಿಗಾದ್ರೂ ಅನುಕೂಲ ಆಗುತ್ತಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಕೊಡ್ತಾರೆ ಅವರು. ಅದನ್ನ ನಾವು ವಾಪಸ್ ಕೊಡ್ಬೇಕಾದ್ರೆ ಅಷ್ಟೇ ಪ್ರಾಂಪ್ಟ್ ಆಗಿ ಕೊಡ್ಬೇಕು. ಯಾಕಂದ್ರೆ ತೀರಾ ಮಾರ್ವಾಡಿ ಚಕ್ರಬಡ್ಡಿ ಹಾಕಿದಾಗ ಅಥವಾ ಬ್ಯಾಂಕ್ನವ್ರು ಚಕ್ರಬಡ್ಡಿ ಹಾಕಿದಾಗೆ ಅವ್ರು ಬಡ್ಡಿ ಹಾಕೋದಿಲ್ಲ. ಏನು ಕೊಟ್ಟಿರ್ತಾರೆ ಅದಕ್ಕೆ ಒಂದು ಸ್ವಲ್ಪ ಅವರಿಗೂ ತಿರುಗಬೇಕು, ಇವರಿಗೆಲ್ಲ ಸಂಬಳ ಕೊಡಬೇಕು. ಚಿಕ್ಕಮಗಳೂರು ಯೋಜನಾಧಿಕಾರಿ ರೂಪಾ ಜೈನ್ ಅವರು ಮಾತನಾಡಿ, ಗ್ರಾಮೀಣ ಭಾಗದ ಜನರಿಗೆ ಅಲೆದಾಟವಿಲ್ಲದೆ ಮನೆ ಬಾಗಿಲಲ್ಲೇ ಬ್ಯಾಂಕಿಂಗ್ ಸೌಲಭ್ಯ ಸಿಗುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಆದರೆ ಕಳೆದ 2007ರಲ್ಲಿ ಚಿಕ್ಕಮಗಳೂರು ತಾಲೂಕಿಗೆ ಈ ಯೋಜನೆ ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೆಲವರು ಗಮನಿಸಿರ್ಬೋದು, ವ್ಯವಹಾರವೇ ಬೇರೆ ಇದೆ, ಧರ್ಮಸ್ಥಳದ ಕಾರ್ಯಕ್ರಮಗಳು ಕೂಡ ಬೇರೆ ರೀತಿಯಲ್ಲಿ ಇದೆ. ಧರ್ಮಸ್ಥಳದ ಕಾರ್ಯಕ್ರಮಗಳು ಯಾವುದೆಲ್ಲ ಅಂತ ನೀವು ಕೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು. ಪ್ರಥಮದಲ್ಲಿ ಕೃಷಿ ಕಾರ್ಯಕ್ರಮಗಳಿಗೆ ಕೂಡ ಅನುದಾನವನ್ನು ಕೊಡುವ ಕೆಲಸ ಮಾಡ್ತಿದ್ರು. ಮನೆ ದುರಸ್ತಿ ಕಾರ್ಯಕ್ರಮಗಳು ಬಂದಾಗ ಅದಕ್ಕೆ ಅನುದಾನ ಕೊಡುವ ಕೆಲಸವನ್ನು ಮಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಗಮನಿಸಿರ್ಬೋದು, ಗ್ರಾಮಾಭಿವೃದ್ಧಿ ಯೋಜನೆಯ ಏನು ಸ್ವಸಹಾಯ ಸಂಘಗಳ ಮುಖಾಂತರ ವ್ಯವಹಾರಗಳನ್ನು ಮಾಡುವಂಥದ್ದು ನೀವೆಲ್ಲರೂ ನೋಡಿದಿರಿ. 2012ರಿಂದ IDB ಬ್ಯಾಂಕಿನ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಇತ್ತೀಚಿನದಲ್ಲಿ RBI ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಒಂದು BC ಆಗಿ ಅದು ಒಂದೇ ಒಂದು ಸಂಸ್ಥೆಯನ್ನು ತಗೊಂಡಿದೆ. ಇದು BC ಆಗಿ ತಗೊಂಡ್ರೆ ಯಾವ ಥರ ಅಂತ ನೀವು ತಿಳ್ಕೊಳ್ಬೋದು. ಬ್ಯಾಂಕೇ ನೇರ ನಮ್ಮ ಮುಖಾಂತರ ಸಂಘದ ಸದಸ್ಯರಿಗೆ ಕೊಡೋದು. ಎಲ್ಲ ನಿರ್ವಹಣೆ ಯಾರಾಗಿರ್ತಾರೆ ಅಂತ ಹೇಳಿದರೆ ಬ್ಯಾಂಕ್ ಆಗಿ ಇರ್ತದೆ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನೋಡ್ಬೋದು, ಈಗಲೂ ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಸಿಬಿಲ್ ಇರ್ಬೋದು ಅಥವಾ ಏನಾದರೂ ಸಮಸ್ಯೆ ಆದಾಗ ಅವರ ಅಕೌಂಟ್ಗಳನ್ನು ಬ್ಲಾಕ್ ಮಾಡುವಷ್ಟು ಜವಾಬ್ದಾರಿ ಈಗ. ಈ ಸಂದರ್ಭದಲ್ಲಿ ಕಸಬಾ ವಲಯದ ಮೇಲ್ವಿಚಾರಕರಾದ ಉದಯ್ ಕುಮಾರ್, ತಾಲೂಕು ನೋಡಲ್ ಅಧಿಕಾರಿ ಅಶ್ವಿತ್, ವಿಎಲ್ಇಗಳು, ಸೇವಾ ಪ್ರತಿನಿಧಿಗಳು ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಗುಂಪುಗಳ ಸದಸ್ಯರು ಉಪಸ್ಥಿತರಿದ್ದರು.